ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ಕಿಂಗ್ ಕನ್ನಡ ಚಾನಲ್. ನಾನಿವತ್ತು ಲೇಬರ್ ಕಾರ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಲೇಬರ್ ಕಾರ್ಡ್ ಹೊಂದಿದವ್ರಿಗೆ ಅನೇಕ ರೀತಿ ಪ್ರಯೋಜನನ ಆಲ್ರೆಡಿ ಪಡ್ಕೊಂಡಿದ್ದಾರೆ. ಈ ಬೇರೆ ಬೇರೆ ಯೋಜನೆಗಳಲ್ಲಿ ಬೇರೆ ಬೇರೆ ಪ್ರಯೋಜನಗಳನ್ನ ಪಡ್ಕೊಬೇಕು ಅಂತ ಅಂದರೆ ಕಂಪಲ್ಸರಿ ಈ ಲೇಬರ್ ಕಾರ್ಡ್ನ ನೀವು ಹೊಂದಿರಬೇಕು. ಇನ್ನೂ ಕೂಡ ನೀವೇನಾದರೂ ಲೇಬರ್ ಕಾರ್ಡ್ ಏನಾದರೂ ಮಾಡಿಸ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ನೀವು ಲೇಬರ್ ಕಾರ್ಡ್ಗೆ ಅರ್ಜಿನ ಹಾಕೊಬೋದು. ಮತ್ತೊಂದು ಅವಕಾಶ ಅಂತಲೇ ಹೇಳ್ಬೋದು. ನೀವು ಈ ಲೇಬರ್ ಕಾರ್ಡ್ನ ಮಾಡಿಸೋದಕ್ಕೆ ಅರ್ಜಿನ ಬಿಟ್ಟಿದ್ದಾರೆ, ಈ ಕೂಡಲೇ ನೀವು ಈ ಲೇಬರ್ ಕಾರ್ಡ್ಗೆ ಅರ್ಜಿನ ಹಾಕಿ ಲೇಬರ್ ಕಾರ್ಡ್ನ ಮಾಡಿಸ್ಕೊಬೋದು. ಈ ಲೇಬರ್ ಕಾರ್ಡ್ ಪಡೆಯೋದು ಹೇಗೆ ಮತ್ತು ಏನೇನು ಅರ್ಹತೆಗಳಿರಬೇಕು ಮತ್ತು ಇದ್ರ ಪ್ರಯೋಜನ ಏನು ಅಂತೇಳಿ ನಾವಿವತ್ತಿನ ವಿಡಿಯೋದಲ್ಲಿ ನೋಡೋಣ. ನೋಡೋದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನ್ಗೆ ಬರುತ್ತೆ. ಯಾರೂ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋನ ನೋಡಿ. ಕಟ್ಟಡ ಕಾರ್ಮಿಕ ಕಲ್ಯಾಣ ಇಲಾಖೆ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಅಂದರೆ ಈ ಲೇಬರ್ ಕಾರ್ಡ್ ವತಿಯಿಂದ ನೀವು ಸರ್ಕಾರದಿಂದ ಅನೇಕ ರೀತಿ ಬೇರೆ ಬೇರೆ ಯೋಜನೆಗಳನ್ನ ಆಲ್ರೆಡಿ ಜಾರಿಗೆ ತಂದಿದ್ದಾರೆ. ಇದ್ರ ಪ್ರಯೋಜನಗಳನ್ನ ನೀವು ಪಡ್ಕೊಬೇಕು ಅಂತ ಅಂದರೆ ಈ ಲೇಬರ್ ಕಾರ್ಡ್ನ ಕಂಪಲ್ಸರಿ ಹೊಂದಿರಲೇಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ನೀವೇನಾದರೂ ಇನ್ನೂ ಕೂಡ ಲೇಬರ್ ಕಾರ್ಡ್ನ ಹೊಂದಿಲ್ಲ ಅಂತ ಅಂದರೆ ಈಗಲೇ ನೀವು ಲೇಬರ್ ಕಾರ್ಡ್ನ ಪಡೆಯೋದಕ್ಕೆ ಮತ್ತೊಂದು ಅವಕಾಶ ಅಂತಲೇ ಹೇಳ್ಬೋದು. ಈಗಲೇ ನೀವು ಅದಕ್ಕೆ ಅರ್ಜಿನೂ ಕೂಡ ಹಾಕ್ಬೋದು. ಹೌದು, ಯಾರ ಹತ್ರ ಈ ಲೇಬರ್ ಕಾರ್ಡ್ ಏನಾದರೂ ಇಲ್ಲ ಅಂತ ಅಂದರೆ ಗೌರ್ಮೆಂಟ್ ಕಡೆಯಿಂದ ಕೊಡ್ತಾ ಇರೋ ಬೇರೆ ಬೇರೆ ಯೋಜನೆಗಳು, ಬೇರೆ ಥರ ಸ್ಕೀಮ್ಗಳು ಮತ್ತು ಸ್ಕಾಲರ್ಶಿಪ್ಗಳು ಇವನ್ನ ನೀವು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಈ ಲೇಬರ್ ಕಾರ್ಡ್ನ ಮಾಡಿಸ್ಕೊಂಡು ಇದ್ರ ಪ್ರಯೋಜನಗಳನ್ನ ಪಡ್ಕೊಬೋದು. ಈ ಲೇಬರ್ ಕಾರ್ಡ್ ಪ್ರಯೋಜನಗಳು ಏನು ಅಂತ ನೋಡೋದಾದರೆ, ನಾವು ಲೇಬರ್ ಕಾರ್ಡ್ ಏನಾದರೂ ಹೊಂದಿದ್ದೀವಿ ಅಂತ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆನ ಪಡ್ಕೊಬೋದು ಮತ್ತು ವಿಮಾ ಸೌಲಭ್ಯಗಳನ್ನು ಪಡ್ಕೊಬೋದು ಮತ್ತು ಅಗತ್ಯವಿರುವ ಸಾಕಷ್ಟು ಪ್ರಯೋಜನಗಳನ್ನ ನೀವು ಇದ್ರ ಮುಖಾಂತರ, ಈ ಯೋಜನೆ ಮುಖಾಂತರ ನೀವು ಪಡ್ಕೊಬೋದು. ಏನಾದರೂ ನೀವು ಈ ಲೇಬರ್ ಕಾರ್ಡ್ನ ಹೊಂದಿದ್ದೀರಾ ಅಂತ ಅಂದರೆ ಇದರಲ್ಲಿ ಪ್ರಯೋಜನಗಳು ಏನೇನು ಅಂತ ನೋಡೋಣ. ಅಪಘಾತ ವಿಮೆ ಅಂದರೆ ಈ ಅಕಸ್ಮಾತ್ ಆಗಿ ಆಕ್ಸಿಡೆಂಟಲ್ಲಿ ಯಾರಾದರೂ ಈ ಲೇಬರ್ ಕಾರ್ಡ್ ನಾವು ಮಾಡಿಸ್ಕೊಂಡಿರ್ತೀವಿ, ನಮ್ಮ ಮನೇಲಿ ಇರುತ್ತೆ, ಯಾರಾದರೂ ಆಕ್ಸಿಡೆಂಟ್ ಆಗಿ ಅಕಸ್ಮಾತ್ ತೀರ್ಕೊಂಡ್ರು ಅಂತ ಅಂದರೆ ಅಪಘಾತ ವಿಮೆ ಅಂತೇಳಿ ಇದ್ರ ಮುಖಾಂತರ ನಾವು ಪಡ್ಕೊಬೋದು. ಮತ್ತು ವೈಯಕ್ತಿಕ ಚಿಕಿತ್ಸೆಗೆ ಸಹಾಯಧನ ಅಂದರೆ ನಾವು ಈಗ ನಮಗೆ ಆರೋಗ್ಯದ ಸಮಸ್ಯೆ ಇರುತ್ತೆ, ಆವಾಗ ನಾವು ಈ ಲೇಬರ್ ಕಾರ್ಡ್ ಮುಖಾಂತರ ನಾವು ಹಾಸ್ಪಿಟಲಲ್ಲಿ ನಾವು ಉಚಿತವಾಗಿ ಚಿಕಿತ್ಸೆನ ಪಡ್ಕೊಬೋದು. ಮತ್ತು ಮಗು ಮತ್ತು ತಾಯಿಯ ಆರೈಕೆ ಅಂದರೆ ಹೆರಿಗೆ ಸಮಯದಲ್ಲಿ ನಾವು ಹಾಸ್ಪಿಟಲ್ಗೆ ಹೋಗಿ ಸೇರಿಕೊಂಡಾಗ ಅಲ್ಲಿ ನಮಗೆ ಉಚಿತವಾಗಿ ಟ್ರೀಟ್ಮೆಂಟ್ನ ಮಾಡೋದ್ರ ಮುಖಾಂತರ ಮಗುಗೂ ಮತ್ತು ತಾಯಿಗೆ ಆರೈಕೆನ ಮಾಡ್ತಾರೆ. ಅಂದರೆ ಸಹಾಯಧನದ ಮುಖಾಂತರ ನಮಗೆ ಇದ್ರ ಸೌಲಭ್ಯನೂ ಕೂಡ ಕೊಡ್ತಾರೆ. ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಅಂದರೆ ಸ್ಕಾಲರ್ಶಿಪ್ ಮುಖಾಂತರ ನಮಗೆ ಇಲ್ಲಿ ಅಮೌಂಟ್ನ ಕೊಡ್ತಾರೆ. ಮತ್ತು ಮದುವೆಗೆ ಸಹಾಯಧನ ಅಂದರೆ ಈಗ ಮದುವೆನ ಮಾಡ್ತೀವಿ ಅಂತ ಅಂದರೆ ನಮಗೆ 50,000ದಿಂದ 60,000 ತನಕ ಸಹಾಯಧನ ಅಂತೇಳಿ ಕೊಡ್ತಾರೆ. ನಾವು ಈ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ, ಈ ವಿಡಿಯೋನ ನೀವು ನೋಡ್ಕೊಬೋದು. ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರ ಮತ್ತು ಪಿಂಚಣಿ ಸೌಲಭ್ಯ, ಅಂತ್ಯಕ್ರಿಯೆ ವೆಚ್ಚ, ಈ ಥರ ಎಲ್ಲ ನಮಗೆ ಬೇರೆ ಬೇರೆ ರೀತಿಯಾಗಿ ಯೋಜನೆಗಳ ಸೌಲಭ್ಯನ ನಾವು ಈ ಲೇಬರ್ ಕಾರ್ಡ್ ಇದ್ದರೆ ನಾವು ಪಡ್ಕೊಬೋದು. ಈ ಲೇಬರ್ ಕಾರ್ಡ್ ಏನಾದ್ರು ನಾವು ಹೊಂದಿದ್ದೀವಿ ಅಂತ ಅಂದರೆ ನಾವು ಹುಟ್ಟಿನಿಂದ ಸಾಯೋವರೆಗೂ ಅಂದರೆ ಮಗುವಿನ ಜನನ ಆದಿದ್ರಿಂದ ನಾವು ಮರಣ ಅಂದರೆ ನಾವು ಸಾಯೋದ್ರವರೆಗೂ ಕೂಡ, ಹುಟ್ಟಿದ್ರಿಂದ ಸಾಯೋದ್ರವರೆಗೂ ಇದ್ರ ಸೌಲಭ್ಯಗಳನ್ನ ನಾವು ಪಡ್ಕೊಬೋದು. ಈ ಲೇಬರ್ ಕಾರ್ಡ್ ಪಡ್ಕೋಬೇಕು ಅಂತಂದರೆ ಏನೇನು ಅರ್ಹತೆಗಳು ಇರಬೇಕು ಅಂತ ನೋಡೋದಾದರೆ 1 ವರ್ಷ ಅಂದರೆ ಕನಿಷ್ಠ 90 ದಿನಗಳ ಕಾಲ ನಾವು ಈ ಕಟ್ಟಡ ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡಿರಬೇಕು ಮತ್ತು 18ರಿಂದ 50 ವರ್ಷದ ಒಳಗಾಗಿ ನಾವು ಇದಕ್ಕೆ ಅರ್ಜಿನ ಹಾಕಬೇಕಾಗುತ್ತೆ. ಈ ಲೇಬರ್ ಕಾರ್ಡ್ ಪಡಿಬೇಕಾದ್ರೆ ಏನೇನು ದಾಖಲೆಗಳು ಬೇಕು ಅಂತ ನೋಡೋದಾದರೆ 90 ದಿನಗಳ ಕಾಲ ನಾವು ಕೆಲಸನ ಮಾಡಿರ್ತೀವಲ್ಲ ಅಲ್ಲಿ ನಾವು ಒಂದು ಲೆಟರ್ನ ಬರ್ಸ್ಕೊಂಬರ್ಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಖಾತೆ ವಿವರ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಅಂದರೆ ಮೊಬೈಲ್ನ ನಾವು ತೊಗೊಂಡು ಹೋಗಿ ಇಲ್ಲಿ ಅರ್ಜಿನ ಹಾಕಬೇಕಾಗುತ್ತೆ. ಈ ಅರ್ಜಿನ ಹಾಕೋಬೇಕು ಅಂದರೆ ಈ ಲೇಬರ್ ಕಾರ್ಡ್ಗೆ ನಾವು ಹಾಕೊಬೇಕು ಅಂತ ಅಂದರೆ ಕೊನೆ ದಿನಾಂಕ ಏನು ಅಂತ ನೋಡೋದಾದರೆ ಮಾರ್ಚ್ 31 ಒಳಗಾಗಿ ನಾವು ಈ ಲೇಬರ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ 155-214ಗೆ ನೀವು ಅಲ್ಲಿ ಫೋನ್ ಮಾಡಬೇಕಾಗುತ್ತೆ. ಫೋನ್ ಮಾಡಿ ಏನೇನು ಮಾಹಿತಿ ಬೇಕೋ ಅದನ್ನು ಕೇಳಿಕೊಂಡು ನೀವು ಇದಕ್ಕೆ ಈ ಲೇಬರ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ನನ್ನ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನ್ಗೆ ಬರುತ್ತೆ. ಥ್ಯಾಂಕ್ ಯು.